ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇ ಲಾಗ್. ಟ್ಯೂಸ್ಡೇ ಅಮಾವಾಸ್ಯೆ ಆಗೋದ್ರಿಂದ ದೀಪಾವಳಿ ನೋಂಬು ಎತ್ತುತ್ತೀವಿ ನಮ್ಮ ಅತ್ತೆ ಮನೇಲಿ. ಹಾಗಾಗಿ ಮಾರ್ನಿಂಗ್ಗೆ ಸ್ನಾನ ಮಾಡಿಸ್ಕೊಂಡು ನಾನು ಹಸ್ಬೆಂಡ್ ಹೋಗ್ಬಿಟ್ಟು ನೋಂಬು ಐಟಮ್ ಎಲ್ಲ ತೊಗೊಂಬಂದು ಪೂಜೆ ರೂಮಲ್ಲಿ ಇಟ್ಬಿಟ್ಟು ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಪೌಡ್ರಲ್ಲಿ ರಂಗೋಲಿ ಹಾಕಂಗಿಲ್ಲ ನಮ್ಮ ಅತ್ತೆ ಮನೇಲಿ. ಹಾಗಾಗಿ ರಂಗೋಲಿಗೆ ಹೂವಲ್ಲೇ ಎಲ್ಲ ರಂಗೋಲಿ ಹಾಕಿದೆ. ಗೇಟ್ ಮುಂದೆ, ಬಾಗಿಲು ಮುಂದೆ ಎಲ್ಲ ಹಾಕಿಬಿಟ್ಟು ಅಡುಗೆ ಮನೆಗೆ ಹೋಗ್ಬಿಟ್ಟು ಬೇಳೆ ಸಾರು, ಅನ್ನ, ಬೆಂಡೆಕಾಯಿ ಪಲ್ಯ ಮಾಡಿದೆ. ನಮ್ಮ ಅತ್ತೆ ವಡೆಗೂ ಕಜ್ಜಾಯಕ್ಕೂ ರೆಡಿ ಮಾಡ್ಕೊತಾ ಇದ್ರು. ಮೊರದಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಬಿಟ್ಟು ನೋಂಬು ಐಟಮ್ ಎಲ್ಲ ಜೋಡಿಸ್ಬಿಟ್ಟು ಅತ್ತೆ ಹೇಳಿದ್ರು, ಹೋಗಿ ರೆಡಿಯಾಗಿ ಬಾ, ನಾನು ವಡೆ ಕಜ್ಜಾಯ ಮಾಡೋದ್ರೊಳಗಡೆ ಅಂದರು. ನಾನು ಹೋಗಿ ರೆಡಿಯಾಗಿ ಬಂದೆ. ವಡೆ ಕಜ್ಜಾಯ ರೆಡಿಯಾಗಿತ್ತು. ಮೊರದಲ್ಲಿ ಇಟ್ಕೊಂಡು ದೇವಸ್ಥಾನಕ್ಕೆ ತಗೊಂಡೋದೆ. ಅಲ್ಲಿ ದೇವಸ್ಥಾನದಲ್ಲಿ ಲಕ್ಷ್ಮಿ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ ಕೊಡ್ತಾರೆ. ಅದನ್ನು ಮನೆಗೆ ತಂದು ಪೂಜೆ ರೂಮಲ್ಲಿ ಇಟ್ಬಿಟ್ಟು ಮನೇಲಿ ಮಾಡಿರೋ ತಿಂಡಿಗಳು ಮತ್ತು ಅಡುಗೆ ಎಲ್ಲ ಇಟ್ಬಿಟ್ಟು ಹೊಸ ಬಟ್ಟೆ ಎಲ್ಲ ಇಟ್ಬಿಟ್ಟು ಮನೇಲಿ ಪೂಜೆ ಮಾಡಬೇಕು. ಆ ನೋಂಬು ಐಟಮಲ್ಲಿ ಒಂದು ದಾರ ಇಟ್ಟಿರ್ತಾರೆ. ಆ ದಾರನ ಮನೆಯವರೆಲ್ಲ ಆ ದಿವಸ ಕಟ್ಕೋಬೇಕು. ಕಟ್ಬಿಟ್ಟು ಎಲ್ಲ ಊಟ ಮಾಡಿದ್ವಿ. ಮನೇಲಿ ಮಾಡಿರೋ ತಿಂಡಿಗಳನ್ನೆಲ್ಲ ಅಕ್ಕಪಕ್ಕದ ಮನೆಗೆ ಕೊಟ್ಬಿಟ್ಟು ಬಂದೆ. ಥ್ಯಾಂಕ್ ಯು. ಬಾ.